ನಿನ್ನೆ ಪ್ರೀತಿಸುವೆ ಭಾಗ 30. ಛಾಯಾ ಅಜಯನಿಗೆ ಪದೇ ಪದೇ ಕಾಲ್ ಮಾಡುತ್ತಿದ್ದಾಗ ಅವನು ಕಾಲ್ ರಿಸೀವ್ ಮಾಡದೆ ಅವಳಿಗೆ ಬ್ಯುಸಿ ಆಗಿದ್ದೀನಿ ಅಂತ ಮೆಸೇಜ್ ಮಾಡಿದನು. ಇದನ್ನು ನೋಡಿದ ಅವಳಿಗೆ ಕೋಪ ನೆತ್ತಿಗೇರಿ, ನನ್ನನ್ನೇ ಅವಾಯ್ಡ್ ಮಾಡ್ತಾ ಇದ್ದಾನೆ, ಬ್ಯುಸಿ ಆಗಿದ್ದೀನಿ ಅಂತ ಮೆಸೇಜ್ ಮಾಡ್ತಾನೆ, ಎಷ್ಟು ಧೈರ್ಯ ಇರಬೇಕು ಇವನಿಗೆ ಈ ಥರ ಮೆಸೇಜ್ ಮಾಡೋಕ್ಕೆ ಅಂತ ಅಂದುಕೊಂಡು ಕೋಪ ಮಾಡಿಕೊಂಡ ಅವಳು ವಿಧಿ ಇಲ್ಲದೆ ಅವನ ಕಾಲ್ಗೋಸ್ಕರ ವೆಯ್ಟ್ ಮಾಡತೊಡಗಿದಳು. ಮನೆಗೆ ಬಂದ ಆಕೆ ತುಂಬ ಹೊತ್ತಿನ ತನಕ ಅವನ ಕಾಲ್ಗೋಸ್ಕರನೇ ವೆಯ್ಟ್ ಮಾಡಿ ಅವನು ಕಾಲ್ ಬರದಿದ್ದಾಗ ತಾನೇ ಮತ್ತೆ ಅವನಿಗೆ ಕಾಲ್ ಮಾಡಿದಳು. ಕಾಲ್ ರಿಸೀವ್ ಮಾಡಿದ ಆತ ಅವಳ ಜೊತೆ ಮಾತನಾಡತೊಡಗಿದನು. ಹಲೋ ಛಾಯಾ ಅವರೇ, ಸಾರಿ, ಆಗಲೇ ಮೀಟಿಂಗಲ್ಲಿದೆ, ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ. ಈಗ ಹೇಳಿ, ಏನಕ್ಕೆ ಪದೇ ಪದೇ ಕಾಲ್ ಮಾಡಿದ್ದು? ಏನಾದರೂ ಎಮರ್ಜೆನ್ಸಿ ಇತ್ತಾ? ಇಲ್ಲ, ಆ ಥರ ಏನಿಲ್ಲ, ನನಗೆ ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಸಾರಿ, ನೀವು ಬ್ಯುಸಿ ಆಗಿದ್ರೆ ಅಂತ ನನಗೆ ಗೊತ್ತಾಗಲೇ ಇಲ್ಲ. ಹೋಗ್ಲಿ ಬಿಡಿ, ಏನೇ ಹೇಳಬೇಕಂತ ಅಂದ್ರಲ್ವಾ, ಹೇಳಿ. ಅದು ಹೇಗೆ ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಹೇಳಿದ ಮೇಲೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಹೇಳಿ, ನಾನು ಏನು ಅಂದ್ಕೊಳ್ಳಲ್ಲ. ಅದು ನನಗೆ ನೀವು ಅಂದರೆ ಇಷ್ಟ. ಐ ಲವ್ ಯು. ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ. ವಿಲ್ ಯು ಮ್ಯಾರಿ ಮೀ? ಛಾಯಾ ಹೇಳಿದ ಮಾತು ಕೇಳಿ ಅವನಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಒಂದು ಕ್ಷಣ ಮೊಬೈಲನ್ನು ಕಿವಿಗೆ ಹಿಡಿದುಕೊಂಡು ಏನು ಮಾತನಾಡದೆ ಕುಳಿತಿದ್ದನು. ಆಗ ಅವಳೇ ಮಾತು ಮುಂದುವರಿಸುತ್ತಾ, ನನಗೆ ನೀವು ಇಷ್ಟ ಅಂತ ಹೇಳಿದೆ, ಆದರೆ ನಿಮಗೆ ನಾನು ಇಷ್ಟನಂತ ಕೇಳಲೇ ಇಲ್ಲ, ನೇರವಾಗಿ ಮದುವೆ ಆಗ್ತೀರಂತ ಕೇಳಿದೆ. ಸಾರಿ ಅಜಯ್ ಅವರೇ, ನಿಮಗೆ ನಾನು ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ, ನನ್ನ ಹಣೆ ಬರ ಏನು ಮಾಡೋಕ್ಕಾಗಲ್ಲ. ನನ್ನಂತ ಅನಂತರನ್ನು ಯಾರು ಇಷ್ಟಪಡ್ತಾರೆ? ನಾವೆಲ್ಲ ಬರೀ ಕನಸು ಕಾಣಬೇಕಷ್ಟೇ. ನಮ್ಮ ಜೀವನದಲ್ಲಿ ಖುಷಿ ಅನ್ನೋದು ಯಾವತ್ತೂ ಬರದೇ ಇಲ್ಲ. ನನ್ನನ್ನು ಕ್ಷಮಿಸಿಬಿಡಿ, ನಾನು ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮನ್ನು ಪ್ರೀತಿಸಿಬಿಟ್ಟೆ. ಏನು ಮಾಡೋದು, ಪ್ರೀತಿ ಅಲ್ವಾ, ಹುಟ್ಟಿಬಿಡ್ತು. ಸಾರಿ ಅಜಯ್, ನನ್ನಿಂದ ನಿಮಗೆ ಹರ್ಟ್ ಆಗಿದ್ರೆ ಸೋ ಸಾರಿ ಅಂತ ಹೇಳಿ ನಾಟಕ ಮಾಡಿಕೊಂಡು ಅಳತೊಡಗಿದಳು. ಅವಳು ಅಳೋದನ್ನು ಕೇಳಿಸ್ಕೊಂಡು ಅವನಿಗೆ ತುಂಬಾನೇ ಬೇಸರ ಉಂಟಾಯಿತು. ಅಳ್ಬೇಡಿ ಛಾಯಾ, ಇದರಲ್ಲಿ ನಿಮ್ಮದು ತಪ್ಪೇನಿಲ್ಲ. ನಿಮಗೆ ನನ್ನ ಮೇಲೆ ಪ್ರೀತಿ ಆದರೆ ನೀವೇನು ಮಾಡೋಕ್ಕಾಗುತ್ತೆ? ನೀವು ಅನಾಥರಂತ ಮತ್ತೆ ಮತ್ತೆ ಯಾಕೆ ಹೇಳ್ತೀರಾ? ನಾನು ನಿಮಗೆ ಅವತ್ತೇ ಹೇಳಿದೆ ಆ ಥರ ಎಲ್ಲ ಹೇಳ್ಬೇಡಿ ಅಂತ. ನೀವು ನೋಡಿದ್ರೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ನಾನಿರಬೇಕಾದ್ರೆ ನೀವು ಯಾವತ್ತೂ ಅನಾಥರಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡಿ ಯೋಚನೆ ಮಾಡಲಿಕ್ಕೆ. ಇಷ್ಟೋ ತನಕ ನಾನು ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ, ಹಾಗಾಗಿ ಒಂದೆರಡು ದಿವಸ ಟೈಮ್ ಕೊಡಿ. ನನ್ನ ನಿರ್ಧಾರ ಏನು ಅಂತ 2 ದಿವಸದಲ್ಲಿ ಹೇಳ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ, ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿದನು. ಛಾಯಾಳಿಗೆ ಖುಷಿಯಾಗಿ 2 ದಿವಸ ಟೈಮ್ ಕೇಳಿದಾನಂದ್ರೆ ಅವನು ನನ್ನನ್ನು ಮದುವೆ ಆಗಲು ಖಂಡಿತ ಒಪ್ಕೊಳ್ತಾನೆ. ಅವನು ಏನಾದರೂ ನನ್ನನ್ನು ಮದುವೆ ಆಗಲು ಒಪ್ಕೊಂಡ್ರೆ ರೆಡ್ಡಿ ನನಗೆ ಇನ್ನೂ ಕೂಡ ಕೈ ತುಂಬ ದುಡ್ಡು ಕೊಡ್ತಾನೆ. ಈ ದುಡ್ಡಿಗೋಸ್ಕರ ಏನೆಲ್ಲ ಡ್ರಾಮಾ ಮಾಡಬೇಕು, ನೋಡೋಣ, 2 ದಿವಸ ವೆಯ್ಟ್ ಮಾಡೋಣ ಅಂತ ತನಗೆ ತಾನೇ ಹೇಳಿಕೊಳ್ಳುತ್ತಾ ಖುಷಿಯಿಂದ ತೇಲಾಡತೊಡಗಿದಳು. ಸಾಯಂಕಾಲ ಕೆಲಸ ಮುಗಿಸಿ ಮನೆಗೆ ಬಂದ ಅಜಯ್ ಫ್ರೆಶ್ ಆಗಿ ತನ್ನ ರೂಮಿನಲ್ಲಿ ಕೂತು ಯೋಚನೆ ಮಾಡುತ್ತಿದ್ದನು. ಅವಳು ಹೇಳಿದ ಮಾತುಗಳೇ ಅವನ ಕಿವಿಯಲ್ಲಿ ಗೂಂಗೂಡತೊಡಗಿದವು. ಅವಳಿಗೆ ನನ್ನ ಮೇಲೆ ಪ್ರೀತಿಯಾಗಿದೆ, ನಾನು ಯಾಕೆ ಅವಳನ್ನು ಪ್ರೀತಿ ಮಾಡಬಾರ್ದು? ನೋಡೋಕ್ಕೂ ಸುಂದರವಾಗಿದ್ದಾಳೆ, ಒಳ್ಳೆಯವಳು ಬೇರೆ, ನಾನು ತುಂಬಾನೇ ಪ್ರೀತಿಸ್ತಾಳೆ. ಅದು ಅಲ್ಲದೆ ಅವಳು ಅನಾಥೆ ಬೇರೆ. ಅವಳಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವಳನ್ನು ಮದುವೆ ಆದರೆ ಅವಳು ಅತ್ತಿಗೆ ಜೊತೆ ಹೊಂದಿಕೊಂಡು ಹೋಗ್ಬೋದು. ಅತ್ತಿಗೇನು ಒಳ್ಳೆಯವರು, ಇವಳು ಕೂಡ ಒಳ್ಳೆಯವಳು. ಅಮ್ಮನನ್ನು ಇನ್ನೂ ಚೆನ್ನಾಗಿ ನೋಡ್ಕೊಳ್ಬೋದು. ಇವಳನ್ನು ಮದುವೆ ಆದರೆ ನಮ್ಮನೆ ನಂದಾಗೋಕುಲವಾಗುತ್ತೆ. ಹೌದು, ನಾನು ಇವಳನ್ನೇ ಮದುವೆ ಆಗ್ತೀನಿ. ಅವಳಿಗೆ ಕಾಲ್ ಮಾಡಿ ವಿಷಯ ತಿಳಿಸೋಣ ಅಂತ ಅಂದುಕೊಂಡು ಅವನು ಛಾಯಾಳಿಗೆ ಕಾಲ್ ಮಾಡಿದನು. ಅಜಯನ ಕಾಲ್ ಬಂದಿದ್ದನ್ನು ನೋಡಿದವಳು ಸಂತೋಷಗೊಂಡು, ಕೊನೆಗೂ ಕುರಿ ಹಳ್ಳಕ್ಕೆ ಬಿತ್ತು ಅಂತ ಅಂದುಕೊಂಡು, ಹೇಳಿ ಅಜಯ್ ಅವರೇ, ಏನಕ್ಕೆ ಕಾಲ್ ಮಾಡಿದ್ದು? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಫ್ರೀ ಇದ್ದೀರಲ್ವಾ? ಫ್ರೀ ಇದ್ದೀನಿ, ಹೇಳಿ. ನೀವು ಅವಾಗಲೇ ಕಾಲ್ ಮಾಡಿ ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳಿದ್ರಲ್ವಾ?
ಅದನ್ನು ಹೇಳಿ ಕಾಲ್ ಮಾಡಿದ್ದು. ಏನು ಡಿಸಿಷನ್ ತಗೊಂಡು ಅಜಯ್ ಅವರೇ? ನೀವು ಏನು ಡಿಸಿಷನ್ ತಗೊಂಡ್ರು ಅದನ್ನು ನಾನು ಒಪ್ಕೊಳ್ತೀನಿ. ಹೇಳಿ ಅಜಯ್. ನಾನು ನಿಮ್ಮನ್ನು ಮದುವೆಯಾಗಲು ಒಪ್ಕೊಂಡಿದ್ದೀನಿ. ನೀವೇ ನನ್ನ ಮನೆ ಹಾಗೂ ಮನೆ ಬೆಳಗು ಹೆಣ್ಣು. ನನಗೂ ಕೂಡ ನಿಮ್ಮನ್ನು ಪ್ರೀತಿ ಮಾಡಬೇಕಂತ ಅನ್ನಿಸ್ತಾ ಇದೆ. ಹೇಳಿ ಜಯ್ ಅವರೇ, ನನ್ನ ಮದುವೆ ಆಗ್ತೀರಾ? ಅವನ ಮಾತು ಕೇಳಿ ಖುಷಿಗೊಂಡಂತೆ ನಾಟಕ ಮಾಡಿದವಳು, ಖಂಡಿತವಾಗ್ಲು ನಾನೇ ನಿಮ್ಮನ್ನು ಮದುವೆ ಆಗ್ತೀನಿ ಅಜಯ್ ಅವರೇ. ನಿಮ್ಗೆ ಗೊತ್ತಿಲ್ಲ ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಅಂತ. ಎಲ್ಲಿ ನೀವು ನನ್ನನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ನನ್ನನ್ನು ಒಪ್ಕೊಂಡಿದ್ದೆ ನನಗೆ ತುಂಬಾ ಖುಷಿ ಆಗ್ತಿದೆ. ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಅಜಯ್ ಅವರೇ, ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ದಕ್ಕೆ. ನಾನು ಅನಾಥೋಳು ಅಂತ ಗೊತ್ತಿದ್ರೂ ನಾನು ಒಪ್ಕೊಂಡ್ರಲ್ಲ, ಇದರಷ್ಟು ಖುಷಿ ನನಗೆ ಯಾವುದೂ ಬೇಕಾಗಿಲ್ಲ. ಆದರೆ ಛಾಯಾ ಅವರೇ, ಒಂದು ಕಂಡೀಷನ್. ನನಗೆ ನಮ್ಮ ಮದುವೆ ವಿಷಯನ ಮನೆಯಲ್ಲಿ ಹೇಳೋಕ್ಕೆ ಸ್ವಲ್ಪ ಟೈಮ್ ಬೇಕು. ಅಲ್ಲಿ ತನಕ ನೀವು ಕಾಯಬೇಕು. ನಿಮಗೋಸ್ಕರ ನಾನು 100 ಜನ್ಮ ಕೂಡ ಕಾಯ್ತೀನಿ. ಇನ್ನು ಸ್ವಲ್ಪ ದಿನ ಏನು, ಈಗಲೇ ಮದುವೆ ಆಗೋದು ಬೇಡ. ಸ್ವಲ್ಪ ದಿನ ನಾವು ಪ್ರೀತಿ ಮಾಡ್ತಾ ಇರೋಣ, ಆಮೇಲೆ ಮದುವೆ ಆಗೋಣ. ಆಯಿತು ಛಾಯಾ ಅವರೇ, ನೀವು ಹೇಳಿದ ಹಾಗೆ ಮಾಡೋಣ. ಅಮ್ಮ ಕರೀತಾ ಇದ್ದಾರೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದನು. ಮಿಷನ್ ಸಕ್ಸಸ್. ಕೊನೆಗೂ ನಾನು ಅಂದ್ಕೊಂಡಿದ್ದನ್ನು ಸಾಧಿಸಿಬಿಟ್ಟೆ. ಇವನನ್ನು ಮದುವೆ ಆಗೋಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ? ನನಗೆ ಬರೀ ದುಡ್ಡಿನ ಮೇಲೇ ಇಂಟ್ರೆಸ್ಟ್ ಇರೋದು. ಇವನು ಮನೆಯವ್ರಿಗೆ ತಿಳಿಸಿದ್ದೇನೆ ಮದುವೆ ಆಗಬೇಕು, ಇಲ್ಲಾಂದರೆ ರಾಘವನ್ಗೆ ನಾನು ಯಾರು ಅಂತ ಗೊತ್ತಾಗಿ ಮದುವೆ ಆಗದಂತ ತಡೆಯಬಹುದು. ಹೇಗಾದರೂ ಅಜಯನಿಗೆ ಕನ್ವಿನ್ಸ್ ಮಾಡಿ ಮನೆಯವರಿಗೆ ತಿಳಿಸದಂತೆ ಮದುವೆ ಆಗಬೇಕು ಅಂತ ಹೇಳಬೇಕು. ಇವತ್ತೇ ಹಿಡಿದು ಬೇಡ, ನಾಳೆ ನಾಡಿದ್ರಲ್ಲಿ ಹೇಳೋಣ. ಇವತ್ತೇನು ಖುಷಿಯಾಗಿದ್ದಾನೆ ಅಂತ ಅಂದುಕೊಂಡವಳು ಸುಮ್ಮನಾದಳು. ಇವರಿಬ್ಬರಿಗೆ ಪ್ರೀತಿಯಾಗಿ ಇಂದಿಗೆ 6 ತಿಂಗಳು ಹತ್ತಿರ ಹೋಗ್ತಾ ಬರುತ್ತಿತ್ತು. ಈ 6 ತಿಂಗಳಲ್ಲಿ ಛಾಯಾ ಅಜಯನನ್ನು ಮನೆಯವರಿಗೆ ಹೇಳದೇನೆ ಮದುವೆಯಾಗಲು ತುಂಬಾ ಕನ್ವಿನ್ಸ್ ಮಾಡಿದಳು. ಆದರೆ ಅವನು ಈ ವಿಷಯದಲ್ಲಿ ಅವಳ ಮಾತು ಕೇಳಲೇ ಇಲ್ಲ. ಭಾನುವಾರದ ದಿನ ಮನೆಯಲ್ಲಿದ್ದ ಅಜಯ್ ತನ್ನ ಮದುವೆಯ ವಿಚಾರವನ್ನು ಮನೆಯವರಿಗೆ ಹೇಗೆ ತಿಳಿಸಬೇಕೆಂದು ಯೋಚನೆ ಮಾಡತೊಡಗಿದನು. ಇನ್ನು ಸ್ವಲ್ಪ ದಿನದಲ್ಲಿ ನಾನು ಛಾಯಾಳನ್ನು ಇಷ್ಟಪಡ್ತಿರೋ ವಿಷಯವನ್ನು ಮನೆಯವರಿಗೆಲ್ಲ ಹೇಳಬೇಕು. ಆಗ ಅವರು ಕೂಡ ತುಂಬ ಖುಷಿ ಪಟ್ಕೊಳ್ತಾರೆ. ಆಮೇಲೆ ನಾನು ಛಾಯಾ ಮದುವೆ ಆದರೆ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರ್ಬೋದು ಅಂತ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕತೊಡಗಿದನು. ಇಂದಿಗೆ 5 ವರ್ಷ ಕಂಪ್ಲೀಟ್ ಆಗಿ ರಮಣ್ ರೆಡ್ಡಿ ಜೈಲಿನಿಂದ ಬಿಡುಗಡೆಯಾಗುವನಿದ್ದನು. ಅವನ PA ಹಾಗೂ ಅವನ ಶಿಷ್ಯಂದರು ಜೈಲಿನ ಹೊರಗೆ ಅವನ ಬಿಡುಗಡೆಗಾಗಿ ಕಾದುಕೊಂಡು ಕುಳಿತಿದ್ದರು. ಸ್ವಲ್ಪ ಹೊತ್ತಲ್ಲಿ ರೆಡ್ಡಿ ಬಿಡುಗಡೆಯಾಗಿ ಜೈಲಿನಿಂದ ಹೊರಬಂದನು. ಆಗ ಅವನ PA ಹಾಗೂ ಶಿಷ್ಯಂದರು ಅವನಿಗೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿದರು. ಎಲ್ಲರೂ ಜೈಕಾರ ಹಾಕಕ್ಕೆ ಶುರು ಮಾಡಿದರು. ಅಣ್ಣಂಗೆ ಜೈ, ಅಣ್ಣಂಗೆ ಜೈ ಅಂತ ಕೂಗತೊಡಗಿದರು. ಅಣ್ಣ, ನೀವು ಬಿಡುಗಡೆಯಾಗಿ ಬರ್ತಾ ಇರೋ ನಮಗೆಲ್ಲ ಎಷ್ಟು ಖುಷಿ ಕೊಟ್ಟಿದೆ ಗೊತ್ತಾ? ನೀವಿಲ್ಲದೆ ನಮ್ಮ ಬಿಸ್ನೆಸ್ ಎಲ್ಲ ನಿಂತು ಹೋಗ್ಬಿಟ್ಟಿದೆ. ಈಗ ನಾನು ಹೊರಗೆ ಬಂದಾಯ್ತಲ್ವಾ, ಮತ್ತೆ ನಮ್ಮ ಹಳೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಣ. ಈ ಸಲ ನಮ್ಮ ಬಿಸ್ನೆಸ್ಸನ್ನು ಹಾಳು ಮಾಡೋಕ್ಕೆ ಆ DC ಬದುಕಿದ್ರೆ ತಾನೆ. ಇನ್ನು ಸ್ವಲ್ಪ ದಿನ ಆ DCಯನ್ನು ಸೀದಾ ದೇವರ ಹತ್ತಿರ ಕಳಿಸೋಣ. ಅವನಲ್ಲಿ ದೇವ್ರ ಜೊತೆ ಕೂತ್ಕೊಂಡು ಭಜನೆ ಮಾಡಲಿ. ಏ DC, ಬರ್ತಾ ಇದ್ದೀನಿ ಕಣೋ. ಈ ಸಲ ನಿನ್ನ ಸಾವು ನನ್ನ ಕೈಯಲ್ಲೇ ಆಗುತ್ತೆ. ಈ ಕೈನಿಂದಲೇ ನಿನ್ನನ್ನು ಹೊಡೆದು ಸಾಯಿಸಿಬಿಡ್ತೀನಿ. ನಡೀರೋ ಮನೆಗೆ ಹೋಗೋಣ ಅಂತಂದು ಅವನು ತನ್ನ ಗಾಡಿ ಹತ್ತಿ ಮನೆಗೆ ಹೊರಟನು. ರೆಡ್ಡಿ ಜೈಲಿನಿಂದ ಹೊರಬಂದು ಇಂದಿಗೆ 1 ವಾರವಾಗಿತ್ತು. ಈ 1 ವಾರದಲ್ಲಿ ಅವನು ರಾಘವನನ್ನು ಹೇಗೆ ಸಾಯಿಸಬೇಕಂತ ಪ್ಲಾನ್ ಹಾಕುತ್ತಿದ್ದನು. ಛಾಯಾಳಿಂದ ಏನು ಪ್ರಯೋಜನವಾಗದ ಕಾರಣ ಅವನು ರಾಘವನನ್ನು ಸಾಯಿಸಲು ನಿರ್ಧಾರ ಮಾಡಿದ್ದನು. ಈ ಛಾಯಾಳನ್ನು ನಂಬ್ಕೊಂಡು ಕೂತ್ರೆ ಏನು ಪ್ರಯೋಜನ ಇಲ್ಲ. ಒಂದು ವೇಳೆ ಅವಳು ಅವನ ತಮ್ಮನನ್ನು ಮದುವೆ ಆದರೂ ಕೂಡ ರಾಘವನ ಹುಚ್ಚಿಗೆ ಅವಳೇ ಕಾರಣ ಅಂತ ಗೊತ್ತಾದರೆ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಅದಕ್ಕೋಸ್ಕರ ರಾಘವ ಸಾಯಲೇಬೇಕು. ಅವನ ಸಾವಿನಿಂದ ನಾನು ನನ್ನ ಗೆಲುವನ್ನು ಸಾಧಿಸ್ತೇನೆ. 2 ದಿನದಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ. ಈ ಯುಗಾದಿಯ ಹೊಸ ವರ್ಷ ಅವನ ಜೀವನದ ಕೊನೆಯ ವರ್ಷವಾಗಿರಬೇಕು.
ಅವನು ನನ್ನ ಕಣ್ಣೆದುರು ವಿಲ ವಿಲ ಒದ್ದಾಡಿ ಸಾಯಬೇಕು, ಅದನ್ನು ನಾನು ನನ್ನ ಕಣ್ಮುಂದೆ ನೋಡಬೇಕು ಅಂತ ಅಂದುಕೊಂಡವನು ತನ್ನ ಗೂಂಡಗಳನ್ನು ಕರೆದು, ನಿಮಗೆಲ್ಲರಿಗೂ ಒಂದು ಕೆಲಸ ಇದೆ, ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮಾಡಿ ಮುಗಿಸ್ಬೇಕು. ಏನಣ್ಣ ಆ ಕೆಲಸ? ನಿಮ್ಮ ಕೆಲಸನ ನಾವು ಕಣ್ಣು ಮುಚ್ಕೊಂಡು ಮಾಡಿ ಮುಗಿಸ್ತೀವಿ, ಅದೇನಂತ ಮೊದಲು ಹೇಳಿ ಅಣ್ಣ. ಆ ಡಿ ಸಿನ ಮುಗಿಸ್ಬೇಕು. ಅಷ್ಟೇನಾ ಅಣ್ಣ? ಯಾವಾಗ ಎತ್ಬೇಕು ಹೇಳಿ, ಈಗಲೇ ಹೋಗಿ ಮುಗಿಸೋದಾ? ಈಗ ಅಲ್ಲ ಕಣ್ರೋ, ಇನ್ನೆರಡು ದಿವಸದಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ ಅಲ್ವಾ, ಆ ದಿನ ಅವರನ್ನು ಮುಗಿಸ್ಬೇಕು. ಅವನು ಡಿ ಸಿ, ಅವನನ್ನು ಕೊಂದರೆ ಜನ ನಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಜನಸೇವೆ ತುಂಬಾ ಮಾಡಿದ್ದಾನೆ ಅವನು, ಹಾಗಾಗಿ ಅವನನ್ನು ಮುಟ್ಟೋದು ಸ್ವಲ್ಪ ಕಷ್ಟ. ಪ್ಲ್ಯಾನ್ ಮಾಡಿ ಅವನನ್ನು ಮುಗಿಸ್ಬೇಕು. ಹಬ್ಬದ ದಿವಸ ಎಲ್ಲರೂ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರೆ. ಆ ಟೈಮಲ್ಲಿ ಅವನ ಕಾರಿಗೆ ಆಕ್ಸಿಡೆಂಟ್ ಮಾಡಿಸ್ಬೇಕು. ಆಕ್ಸಿಡೆಂಟ್ ನಾವು ಮಾಡಿದ ಥರ ಇರಬಾರ್ದು, ಮಾಮೂಲಿ ಆಕ್ಸಿಡೆಂಟ್ ಆಗೋ ಥರ ಈ ಆಕ್ಸಿಡೆಂಟ್ ಕೂಡ ಆಗಬೇಕು. ಆದರೆ ಅಣ್ಣ, ಅವ್ರ ಗಾಡಿಯಲ್ಲಿ ಎಲ್ಲರೂ ಇರ್ತಾರಲ್ವಾ, ಎಲ್ಲರನ್ನು ಮುಗಿಸ್ಬೇಕಾ? ಅವನ ಜೊತೆಗೆ ಎಲ್ಲರೂ ಸಾಯ್ಬೇಕಂತ ಬರ್ತಿದ್ರೆ ಎಲ್ಲರೂ ಸಾಯ್ಲಿ. ಈ ಸಲ ಮಾತ್ರ ನಾವು ಹಾಕಿದ ಸ್ಕೆಚ್ ಮಿಸ್ ಆಗಬಾರ್ದು, ತಿಳಿತೇನ್ರು? ಆಯ್ತು ಅಣ್ಣ, ಈ ಸಲ ಮಾತ್ರ ನಮ್ಮ ಸ್ಕೆಚ್ ಖಂಡಿತ ಮಿಸ್ ಆಗಲ್ಲ. ಸರಿ, ಈಗ ನೀವುಗಳು ನಿಮ್ಮ ಕೆಲಸ ನೋಡಿ ಅಂತ ಹೇಳಿ ಅವರೆಲ್ಲರನ್ನು ಅಲ್ಲಿಂದ ಕಳುಹಿಸಿ ರಾಘವನ ಅಂತ್ಯವನ್ನೆನೆದು ರೆಡ್ಡಿ ನಗತೊಡಗಿದನು. ಕತೆ ಮುಂದುವರಿಯಿತು. ರೆಡ್ಡಿ ಹೇಳಿದ ಹಾಗೆ ಅವನು ರಾಘವನ ಮನೆಯವರನ್ನೆಲ್ಲ ಸಾಯಿಸ್ತಾನೋ ಇಲ್ಲವೋ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.